Hello students, in this video we'll learn to solve some more complex capacitor circuits called as symmetric circuits, right? So I will tell you a technique how to solve the symmetric and extra complicated capacitor circuits in a simple way, right? So we'll go through that. We'll see what are the symmetric circuits first. So ಇಲ್ಲಿ ನೋಡ್ರಿ ಈಗ ನಾವು ಇಲ್ಲಿ ಒಂದು ಸರ್ಕ್ಯೂಟ್ ತಗೊಂಡಿದ್ದೀವಿ. This circuit is called symmetric. So ಮೊದಲು symmetric circuit ಅಂತಂದ್ರೆ ಏನಂತ ನಮಗೆ ಗೊತ್ತಾಗಬೇಕ್ರಿ. We should understand what is the symmetric circuit first. Okay. So ಇಲ್ಲಿ ನೋಡ್ರಿ, we asked to calculate what is the effective capacitance between A and B. A B ನಡು ನಮಗೆ ಎಷ್ಟು effective capacitance ಅದ ಅಂತ ಫೈಂಡ್ ಮಾಡ್ರಿ ಅಂತ ಕೇಳಿದಾರೆ ನಮಗೆ. So the points in between which I have to find the effective capacitance is A and B. ಈಗ here I will take a line. ಇಲ್ಲಿ ಒಂದು ಲೈನ್ ನ ತಗೋತೀನಿ, right? So ಈ ಲೈನ್ ಕ ನಾವು axis of symmetry ಅಂತ ಕರಿತೀವಿ. We call it as axis of symmetry. Why it is called axis of symmetry? ಯಾಕಂದ್ರೆ ನೋಡ್ರಿ, ಈ ಲೈನ್ ದ ಅಪ್ವರ್ಡ್ಸ್ ಮತ್ತೆ ಈ ಲೈನ್ ದ ಬಿಲೋ ಎರಡು ಕಡೆ ಕೆಪಾಸಿಟರ್ ಅರೇಂಜ್ಮೆಂಟ್ ಆಗ್ಲಿ ಸರ್ಕ್ಯೂಟ್ ಆಗ್ಲಿ ನೋಡ್ರಿ ಎಕ್ಸಾಕ್ಟ್ಲಿ ಸೇಮ್ ಅದಾವ್ರಿ, ರೈಟ್? ಸೊ ಹೌ ದೀಸ್ ಕೆಪಾಸಿಟರ್ಸ್ ಆರ್ ಅರೇಂಜ್ಡ್ ಇನ್ ದ ಸೇಮ್ ವೇ ದೀಸ್ ಕೆಪಾಸಿಟರ್ಸ್ ಆರ್ ಅರೇಂಜ್ಡ್. ಅಂದ್ರೆ ದಿಸ್ ಪಾರ್ಟ್ ಇಸ್ ಲೈಕ್ ದ ಮಿರರ್ ಇಮೇಜ್ ಆಫ್ ದಿಸ್ ಪಾರ್ಟ್. ಅವು ಎರಡು ಒಂದಕ್ಕೊಂದು ಮಿರರ್ ಇಮೇಜಸ್ ತರ ಅದಾವ್ರಿ. ಸೊ ಈ ತರ ಸರ್ಕ್ಯೂಟ್ ನಮಗೆ ಮಿರರ್ ಇಮೇಜ್ ಕಂಡಂಗ್ ಕಾಣ್ಬೇಕ. ಒಂದು ಲೈನ್ ಲೆಫ್ಟ್ ರೈಟ್ ಅಥವಾ ಅಪ್ ಅಂಡ್ ಡೌನ್ ನಮಗೆ ಮಿರರ್ ಇಮೇಜ್ ತರ ಕಾಣಿಸ್ಬೇಕ್ರಿ. ದೆನ್ ದಟ್ ಸರ್ಕ್ಯೂಟ್ ಇಸ್ ಕಾಲ್ಡ್ ಸಿಮೆಟ್ರಿಕ್. ಅದು ನಮಗೆ ಸಿಮೆಟ್ರಿಕ್ ಅದ ಅಂತ ಅರ್ಥ, ರೈಟ್? ಸೊ ಈಗ ಈ ಲೈನ್ ಈ ಸರ್ಕ್ಯೂಟ್ ಈ ಲೈನ್ ಅಪ್ವರ್ಡ್ಸ್ ಮತ್ತು ಬಿಲೋ ನಮಗೆ ಮಿರರ್ ಇಮೇಜ್ ತರ ಇರೋದ್ರಿಂದ ಈ ಲೈನ್ ನಾವ್ ಏನಂತ ಕರಿತೀವಿ, ಎಕ್ಸಸ್ ಆಫ್ ಸಿಮೆಟ್ರಿ ಅಂತ ಕರಿತೀವಿ. ವಿ ಕಾಲ್ ಇಟ್ ಇಸ್ ಎಕ್ಸಸ್ ಆಫ್ ಸಿಮೆಟ್ರಿ. ಆಮೇಲೆ ನೋಡ್ರಿ, ಹಿಯರ್ ವಿ ಕ್ಯಾನ್ ಫೈಂಡ್ ಒನ್ ಮೋರ್ ಲೈನ್. ಇಲ್ಲಿ ನಾವು ಇನ್ನೂ ಒಂದು ಲೈನ್ ಅನ್ನು ನೋಡಬಹುದು, right, about which the capacitor circuit is symmetric. ನೋಡ್ರಿ, about this line also the capacitor circuit is symmetric. ಈಗ ನಾ ಏನ್ ಲೈನ್ ತಗೊಂಡಿದ್ದೀನಿ, ಈ ಲೈನ್ ಲೆಫ್ಟ್ ಮತ್ತು ರೈಟ್ ಸೈಡ್ ನೋಡ್ರಿ, ದ ಅರೇಂಜ್ಮೆಂಟ್ ಆಫ್ ಕೆಪಾಸಿಟರ್ಸ್ ಇಸ್ ಸೇಮ್. ಅಂದ್ರೆ ಈ ಕಡೆ ನಮಗೆ ಇವೇನದಾವ ಅದೇ ತರ ಈ ಕಡೆನೂ ಅರೇಂಜ್ಮೆಂಟ್ ಅದ. ಅಂದ್ರೆ ದೇ ಆರ್ ಲೈಕ್ ಮಿರರ್ ಇಮೇಜಸ್. ಲೆಫ್ಟ್ ಪಾರ್ಟ್ ಮತ್ತು ರೈಟ್ ಪಾರ್ಟ್ ನಮಗೆ ಮಿರರ್ ಇಮೇಜ್ ತರ ಅದಾವ್ರಿ. That's why it is, this circuit is said to be symmetric about this axis also and symmetric about this axis also. ಅಂದ್ರೆ ಈ ಕೆಪಾಸಿಟರ್ ಸರ್ಕ್ಯೂಟ್ ನಮಗೆ ಇಟ್ ಇಸ್ ಸಿಮೆಟ್ರಿಕ್ ಅಬೌಟ್ ಟೂ axis. ಒಂದು ಇಲ್ಲೇ ನಾವು ರೆಡ್ ಕಲರ್ ಲೈನ್ ತಗೊಂಡಿದೀವಿ, ಅಬೌಟ್ ದಿಸ್ axis ಆಲ್ಸೋ ಇಟ್ ಇಸ್ ಸಿಮೆಟ್ರಿಕ್. ಇನ್ನೊಂದು ಮತ್ತೊಂದು ನಾವು ಪಿಂಕ್ ಕಲರ್ ಲೈನ್ ಏನ್ ತಗೊಂಡಿದೀವಿ, ಅಬೌಟ್ ದಿಸ್ ಲೈನ್ ಆಲ್ಸೋ ಇಟ್ ಇಸ್ ಸಿಮೆಟ್ರಿಕ್, ರೈಟ್? ಇನ್ ಇದ್ರೊಳಗೆ ಇವೇನ್ ನಮ್ಮ ಎರಡು axis ಗಳನ್ನ ನಾವು ತಗೊಂಡಿದೀವಿ, ಈ ಎರಡು axis ಗೆ ನಾವು ಒಂದೊಂದು ನೇಮ್ ಕೊಡ್ತೀವಿ. ನೋಡ್ರಿ, they have asked us to find out the effective capacitance between the points A and B. A ಮತ್ತು B ಪಾಯಿಂಟ್ಸ್ ನಡುವಿನ ಎಫೆಕ್ಟಿವ್ ಕೆಪಾಸಿಟನ್ಸ್ ಅವ್ರು ಫೈಂಡ್ ಮಾಡ್ರಿ ಅಂತ ಕೇಳಿದಾರೆ ನಾವು, ಕರೆಕ್ಟ್ ಅದರಿ? ಸೊ ಎ ಅಂಡ್ ಬಿ ನಡುವೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಕೇಳೋದ್ರಿಂದ ಯಾವ ಎಕ್ಸಸ್ ಆಫ್ ಸಿಮೆಟ್ರಿ ಆ ಎರಡು ಪಾಯಿಂಟ್ಸ್ ನಡುವೆ ನಮಗೆ ಪಾಸ್ ಆಗಿ ಹೋಗ್ತದೆ. ಅಂದ್ರೆ ಯಾವ ಎರಡು ಪಾಯಿಂಟ್ಸ್ ನಡುವೆ ನಮಗೆ ಎಫೆಕ್ಟಿವ್ ಫೈಂಡ್ ಮಾಡಂದ್ರೆ ಆ ಎರಡು ಪಾಯಿಂಟ್ಸ್ ಮ್ಯಾಗಿಂದ ಹಾದಾಗುವಂತ ಎಕ್ಸಸ್ ಆಫ್ ಸಿಮೆಟ್ರಿ ಏನಿರ್ತದಲ್ಲ, ಆ ಎಕ್ಸಸ್ ಆಫ್ ಸಿಮೆಟ್ರಿಗೆ ನಾವು ಕರಿತೀವಿ ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿ ಅಂತೇಳಿ. This is called parallel axis of symmetry, right? So parallel axis of symmetry means the axis of symmetry passing through the two points about which the effective is asked to find. Next, ಈಗ ನಮಗೆ ಮತ್ತೊಂದು axis of symmetry ಏನದಲ್ಲ, ಇದಕ್ಕೆ ನಾವು ಏನಂತ ಕರಿತೀವಿ, perpendicular axis of symmetry ಅಂತ ಕರಿತೀವಿ. We call this as perpendicular axis of symmetry. So perpendicular axis of symmetry ಅಂದ್ರೆ ಏನು? The axis of symmetry which is perpendicular to parallel axis. ಪ್ಯಾರಲಲ್ ಎಕ್ಸಸ್ ಪರ್ಪೆಂಡಿಕ್ಯುಲರ್ ಇರುವಂತ ಎಕ್ಸಸ್ ಆಫ್ ಸಿಮೆಟ್ರಿಗೆ ಪರ್ಪೆಂಡಿಕ್ಯುಲರ್ ಎಕ್ಸಸ್ ಆಫ್ ಸಿಮೆಟ್ರಿ ಅಂತ ಕರಿತೀವಿ. ಓಕೆ, ಈಗ ನೋಡ್ರಿ, ಇದರದ ಎಫೆಕ್ಟಿವ್ ನಾವು ಫೈಂಡ್ ಮಾಡ್ಬೇಕಾಗಿತ್ರಿ. ವಿ ವಾಂಟ್ ಟು ಫೈಂಡ್ ಔಟ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದಿಸ್ ಸರ್ಕ್ಯೂಟ್. ಈಗ ನೀವು ಇಲ್ಲಿ ಕಾಂಬಿನೇಷನ್ ನೋಡ್ಲಿಕ್ಕೆ ಹೋದ್ರೆ ಯು ವಿಲ್ ನೆವರ್ ಗೆಟ್ ವಿಚ್ ಇಸ್ ಇನ್ ಸೀರೀಸ್ ಆರ್ ವಿಚ್ ಇಸ್ ಇನ್ ಪ್ಯಾರಲಲ್. ನಿಮಗೆ ಇಲ್ಲಿ ಯಾವ ಕಾಂಬಿನೇಷನ್ ಗೊತ್ತಾಗೋದೇ ಇಲ್ರಿ. ಯಾವ ಕೆಪಾಸಿಟರ್ ಸೀರೀಸ್ ಒಳಗದಾವ, ಯಾವ ಕೆಪಾಸಿಟರ್ ಪ್ಯಾರಲಲ್ ಒಳಗದಾವ, ವಿ ಕ್ಯಾನಾಟ್ ಐಡೆಂಟಿಫೈ ದ ಕಾಂಬಿನೇಷನ್ ಹಿಯರ್. ಓಕೆ, ಸೊ ದೇರ್ ಇಸ್ ಅ ಟೆಕ್ನಿಕ್ ಟು ಸಾಲ್ವ್ ದಿಸ್ ಕ್ವೆಶ್ಚನ್. ನಾವು ಈ ತರದ ಸರ್ಕ್ಯೂಟ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ನಮ್ಮ ಹತ್ರ ಒಂದು ಟೆಕ್ನಿಕ್ ಅದೇ. ಆ ಟೆಕ್ನಿಕ್ ಒಳಗೆ ನಾವು ಇಲ್ಲೇ ಇವ್ ಎರಡು ಎಕ್ಸಸ್ ಗಳನ್ನ ಯೂಸ್ ಮಾಡ್ತೀವಿ, ರೈಟ್? ಐ ವಿಲ್ ಟೆಲ್ ಯು ದಟ್ ನೌ. ಈಗ ನೋಡ್ರಿ, ಇದೇನ್ ನಮಗೆ ಪರ್ಪೆಂಡಿಕ್ಯುಲರ್ ಎಕ್ಸಸ್ ಆಫ್ ಸಿಮೆಟ್ರಿ ಅಂತದ. ಫಸ್ಟ್ ಒನ್ ಪರ್ಪೆಂಡಿಕ್ಯುಲರ್ ಎಕ್ಸಸ್ ಆಫ್ ಸಿಮೆಟ್ರಿ. ಪರ್ಪೆಂಡಿಕ್ಯುಲರ್ ಎಕ್ಸಸ್ ಆಫ್ ಸಿಮೆಟ್ರಿ ಏನದಲ್ಲ, ಈ ಪರ್ಪೆಂಡಿಕ್ಯುಲರ್ ಎಕ್ಸಸ್ ಆಫ್ ಸಿಮೆಟ್ರಿಗೆ ಪ್ಯಾರಲಲ್ ಇರುವಂತ ಬ್ರಾಂಚಸ್ ರೀ. ಪ್ಯಾರಲಲ್ ಇರುವಂತ ಬ್ರಾಂಚಸ್ ಯಾವ್ದಕ್ಕೆ ಪ್ಯಾರಲಲ್ ಇರ್ಬೇಕ? ಆ ಪರ್ಪೆಂಡಿಕ್ಯುಲರ್ ಎಕ್ಸಸ್ ಪ್ಯಾರಲಲ್ ಇರ್ಬೇಕು. ಸೊ ಫಾರ್ ಪರ್ಪೆಂಡಿಕ್ಯುಲರ್ ಎಕ್ಸಸ್ ಪ್ಯಾರಲಲ್ ಇರುವಂತ ಬ್ರಾಂಚಸ್ ಏನಿರ್ತಾವಲ್ಲ, ಅವತ್ತು ನೀವೇನ್ ಮಾಡಬಹುದು, ಯು ಕ್ಯಾನ್ ರಿಮೂವ್ ಇಟ್ ಫ್ರಮ್ ದ ಸರ್ಕ್ಯೂಟ್ ದಾಗಿಂದ ನೀವು ಅದನ್ನ ರಿಮೂವ್ ಮಾಡಬಹುದು. ಯಾಕಂತ ನಾ ಆಮೇಲೆ ಹೇಳ್ತೀನಿ, ರೈಟ್? ಸೆಕೆಂಡ್ ಒನ್ ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿ ಏನದಲ್ಲ,
ಪ್ಯಾರಲಲ್ ಆಕ್ಸಿಸ್ ಆಫ್ ಸಿಮೆಟ್ರಿ. ಈ ಪ್ಯಾರಲಲ್ ಆಕ್ಸಿಸ್ ಆಫ್ ಸಿಮೆಟ್ರಿಗೆ ಪರ್ಪೆಂಡಿಕ್ಯುಲರ್ ಇರುವಂತಹ ಬ್ರಾಂಚಸ್ ಏನಿರ್ತಾವ, ಪರ್ಪೆಂಡಿಕ್ಯುಲರ್ ಇರುವಂತ ಬ್ರಾಂಚಸ್, ಆ ಬ್ರಾಂಚಸ್ ಗಳನ್ನು ಕೂಡ ನಾವು ಈ ಸರ್ಕಿಟ್ ದಾಗಿಂದ ರಿಮೂವ್ ಮಾಡಬಹುದು. ವಿ ಕ್ಯಾನ್ ರಿಮೂವ್ ದೋಸ್ ಬ್ರಾಂಚಸ್. ಸೊ ದ ಬ್ರಾಂಚಸ್ ವಿಚ್ ಆರ್ ಪ್ಯಾರಲಲ್ ಟು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ and which are perpendicular to parallel axis, those branches we can remove. Correct? ಇಲ್ಲೇ ನಾ ಈಗ ಬ್ರಾಂಚಸ್ ಗಳ ಹೆಸರು ಬರಿತೀನಿ. ಈಗ ನೋಡ್ರಿ, ಇದು ಪಾಯಿಂಟ್ ನಮಗೆ ಎ ಅಂತದ್ರಿ, ದಿಸ್ ಪಾಯಿಂಟ್ ಇಸ್ ಎ. ಇದು ಪಾಯಿಂಟ್ ನಮಗೆ ಬಿ ಅಂತದ್ರಿ, ದಿಸ್ ಪಾಯಿಂಟ್ ಇಸ್ ಬಿ. ಇದನ್ನ ಸಿ ಅಂತ ಬರಿತೀನಿ, ಇದನ್ನ ಡಿ ಅಂತ ಬರಿತೀನಿ, ಇದನ್ನ ಇ ಅಂತ ಬರಿತೀನಿ. ಸೊ ಯಾವ ಬ್ರಾಂಚ್ ನಮಗೆ ನೋಡ್ರಿ, ಫಸ್ಟ್ ಒನ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಪ್ಯಾರಲಲ್ ಇರುವಂತ ಬ್ರಾಂಚ್ ರೀ. ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಎಲ್ಲಿದ್ರಿ, ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಆಕ್ಸಿಸ್. ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಪ್ಯಾರಲಲ್ ಇರುವಂತ ಬ್ರಾಂಚ್ ಯಾವ್ದ್ರಿ, ಸಿಇಡಿ. ದಿಸ್ ಬ್ರಾಂಚ್ ಇಸ್ ಪರ್ಪೆಂಡಿಕ್ಯುಲರ್ ಪ್ಯಾರಲಲ್ ಟು ದ ಪರ್ಪೆಂಡಿಕ್ಯುಲರ್ ಆಕ್ಸಿಸ್. ಸೊ ವಿ ಕ್ಯಾನ್ ರಿಮೂವ್ ದಟ್. ಅಂದ್ರೆ ಇಲ್ಲಿ ಎರಡು ಕೆಪಾಸಿಟರ್ ನಮ್ಗೆ ಹೋಗ್ತಾವ, ಇದು ಒಂದು ಹೋಯ್ತ್ರಿ, ಇದು ಒಂದು ಹೋಯ್ತ, ಅಂದ್ರೆ ಇದು ಕಂಪ್ಲೀಟ್ ಬ್ರಾಂಚ್ ನಮ್ಗೆ ಹೋಗಿಬಿಡ್ತದ್ರಿ. ಕರೆಕ್ಟ್? ಆರ್ ಎರಡನೇ ರೂಲ್ ಅಪ್ಲೈ ಮಾಡಿದ್ರು ಕರೆಕ್ಟ್ ಅದ್ರಿ. ಪ್ಯಾರಲಲ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಇರುವಂತ ಬ್ರಾಂಚ್ ಪ್ಯಾರಲಲ್ ಆಕ್ಸಿಸ್ ಯಾವ್ದ್ರಿ, ಇದು ರೆಡ್ ಕಲರ್ ಲೈನ್ ಏನದ ಡಾಟೆಡ್ ಲೈನ್, ಇದು ಪ್ಯಾರಲಲ್ ಆಕ್ಸಿಸ್. ಇದಕ್ಕೆ ಪರ್ಪೆಂಡಿಕ್ಯುಲರ್ ಇರುವಂತ ಬ್ರಾಂಚ್ ಯಾವ್ದ್ರಿ, ಸಿಇಡಿ. ರೈಟ್? ಸೊ ಈ ಬ್ರಾಂಚ್ ನಮಗೆ ಕ್ಯಾನ್ಸಲ್ ಔಟ್ ಆಗ್ತದ್ರಿ. ಅಂದ್ರೆ ಇವ್ ಎರಡು ಕೆಪಾಸಿಟರ್ಸ್ ಏನದಾವಲ್ಲ ಇವು ನಮಗೆ ಹೋಗ್ಬಿಡ್ತಾವ್ರಿ. ರೈಟ್? ಇವ್ ಎರಡು ಕೆಪಾಸಿಟರ್ಸ್ ಹೋಗಿದ್ಮೇಲೆ ನಮ್ಗೆ ಈಗ ಕಾಂಬಿನೇಷನ್ಸ್ ಕ್ಲಿಯರ್ಲಿ ಗೊತ್ತಾಗಬಹುದು ನೋಡ್ರಿ. ಹೌ ದ ಸರ್ಕಿಟ್ ವಿಲ್ ಲುಕ್ ನೌ, ದ ಸರ್ಕಿಟ್ ವಿಲ್ ಬಿ ವಿಸಿಬಲ್ ಲೈಕ್ ದಿಸ್. ಈ ತರ ನಮಗೆ ಸರ್ಕಿಟ್ ಕಾಣಿಸ್ತದ್ರಿ. ಈಗ ನಮಗೆ ಕಾಂಬಿನೇಷನ್ಸ್ ಕ್ಲಿಯರ್ಲಿ ಗೊತ್ತಾಗ್ತಾವ್ರಿ. ಇಟ್ ಇಸ್ ಸಿಂಪ್ಲಿಫೈಡ್ ನೌ. ಎಸನು? ಸೊ ಈ ಕಾಂಬಿನೇಷನ್ ನೋಡ್ರಿ ಏನಾಗ್ತದೆ, ದಿಸ್ ಸಿ ಅಂಡ್ ದಿಸ್ ಸಿ, ದೀಸ್ ಬೋತ್ ಆರ್ ಇನ್ ಸಿರೀಸ್. ಸೊ ಇತರದ ಎಫೆಕ್ಟಿವ್ ಎಷ್ಟಾಯ್ತು, C/2. ಅದರದ್ದು C/2 ಆದ್ರೆ ಇತರದ್ದು ಎಷ್ಟಾಗಬೇಕು, C/2. ಕರೆಕ್ಟ್? ಆಮೇಲೆ ಇವೆರಡು ಕೆಪಾಸಿಟರ್ಸ್ ರೀ, ಇವು ನಮಗೆ ಸಿರೀಸ್ ಒಳಗದವ್ರಿ. ಸೊ ಇತರದ್ದು ಎಷ್ಟಾಯ್ತು, C/2. ಸೊ C/2 ಆರ್ ಇನ್ ಪ್ಯಾರಲಲ್. ಅದಕ್ಕೆ ನಮಗೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಬಿ ಎಷ್ಟಾಗ್ತದಪ್ಪ ಅಂದ್ರೆ 3C/2. ದ ಎಫೆಕ್ಟಿವ್ ಕೆಪಾಸಿಟನ್ಸ್ ವಿಲ್ ಬಿ 3C/2. ಇವು ಮೂರು ನಮಗೆ ಪ್ಯಾರಲಲ್ ಅದಾವ್ರಿ. ಸೊ ಮೂರು ಪ್ಯಾರಲಲ್ ಇರೋದ್ರಿಂದ ನಮಗೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಎಷ್ಟಾಯ್ತು, 3C/2. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಸಾಲ್ವ್ ಇಟ್. ಬಟ್ ನಮಗೆ ಇದು ನಾಲೆಜ್ ಆಫ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಮತ್ತು ಪ್ಯಾರಲಲ್ ಆಕ್ಸಿಸ್ ಇರಬೇಕು. Right? So apply parallel axis of symmetry and perpendicular axis of symmetry whenever you get a symmetric circuit to solve. Otherwise you cannot solve it by finding the combinations there. Right? Adagudilri. So that's why we have to solve it like this. I hope you understood this. We'll move to the next type of circuit now. Itrolage innond ಸ್ವಲ್ಪ complex circuit na tagotini. Okay. So we have to find out again the effective capacitance between A and B here. Illi namaga A antade, this is A, this one is B. Right? So this is A. Idu namaga A adari, ಇದು ನಮಗೆ ಬಿ ಅದರಿ. ಇವು ಎರಡು ಪಾಯಿಂಟ್ಸ್ ನಡುವಿನ ಎಫೆಕ್ಟಿವ್ ಕೆಪಾಸಿಟನ್ಸ್ ನಾವು ಫೈಂಡ್ ಮಾಡಬೇಕು. ಟೆಲ್ ಮಿ ವೆದರ್ ದಿಸ್ ಸರ್ಕಿಟ್ ಇಸ್ ಸಿಮೆಟ್ರಿಕ್ ಅಲಾಂಗ್ ಪ್ಯಾರಲಲ್ ಆಕ್ಸಿಸ್ ಆರ್ ಸಿಮೆಟ್ರಿಕ್ ಅಲಾಂಗ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್. ಯಾವ ಆಕ್ಸಿಸ್ ಮೇಲೆ ಇದೆ ಸಿಮೆಟ್ರಿಕ್ ಅದ, ಆನ್ ವಿಚ್ ಆಕ್ಸಿಸ್ ಇಟ್ ಇಸ್ ಸಿಮೆಟ್ರಿಕ್? ಇಟ್ ಇಸ್ ಸಿಮೆಟ್ರಿಕ್. ಇಲ್ಲಿ ನೋಡ್ರಿ, ಐ ವಿಲ್ ಡ್ರಾ ದ ಸಿಮೆಟ್ರಿಕ್ ಲೈನ್ಸ್ ನೌ. ಸಿಮೆಟ್ರಿಕ್ ಆಕ್ಸಿಸ್. ಸಿ ಅಲಾಂಗ್ ಎ ಬಿ ಆಲ್ಸೋ ಇಟ್ ಇಸ್ ಸಿಮೆಟ್ರಿಕ್. ಎ ಬಿ ಲೈನ್ ಮ್ಯಾಗ ಹೋದ ಸಿಮೆಟ್ರಿಕ್ ಅದರಿ. ಅಪ್ಪರ್ ಹಾಫ್, ಲೋವರ್ ಹಾಫ್ are mirror images. Along perpendicular axis also it is symmetric. E line me go the symmetric adirna. It is symmetric along this line also. Nodri, it is symmetric along both the axis. Idu namagu parallel axis ರೀ. Parallel axis ಅಂದ್ರೆ ಎರಡು ಪಾಯಿಂಟ್ಸ್ ನಡುವೆ ನಮಗೆ ಏನು ಎಫೆಕ್ಟಿವ್ ಫೈಂಡ್ ಮಾಡಿರ್ತಾರೆ, ಆ ಎರಡು ಪಾಯಿಂಟ್ ಮೇಲೆ ಪಾಸ್ ಮಾಡುವಂತ ಸ್ಟ್ರೇಟ್ ಲೈನ್ ರೀ. ಸೊ ಪ್ಯಾರಲಲ್ ಆಕ್ಸಿಸ್ ಮ್ಯಾಗೂ ಇದು ಸಿಮೆಟ್ರಿಕ್ ಅದ, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಮ್ಯಾಗೂ ಸಿಮೆಟ್ರಿಕ್ ಅದ. ಆದ್ರೆ ಈ ಸರ್ಕಿಟ್ ಒಂಥರ ಹೆಂಗದ ನೋಡ್ರಿ. ಈಗ ನಾವೇನ್ ಆಗಲೇ ರೂಲ್ ಬರ್ಕೊಂಡ್ವಿ ಫಸ್ಟ್ ಸರ್ಕಿಟ್ಗೆ, ಪ್ಯಾರಲಲ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಇರುವಂತ ಬ್ರಾಂಚ್, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ಗೆ ಪ್ಯಾರಲಲ್ ಇರುವಂತ ಬ್ರಾಂಚ್ ನಾವು ರಿಮೂವ್ ಮಾಡ್ಬೇಕಂತ ಏನ್ ಬರ್ಕೊಂಡಿದ್ವಿ, ಅದು ನಮಗೆ ಇಲ್ಲಿ ರೂಲ್ ಅಪ್ಲೈ ಮಾಡಿದ್ರು ಸಹಿತ ಯಾವ್ದೋ ಬ್ರಾಂಚ್ ಹೋಗಂಗಿಲ್ರಿ. ನೋಡ್ರಿ ಬೇಕಾದ್ರೆ ಪ್ಯಾರಲಲ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಯಾವ್ದೇ ಬ್ರಾಂಚ್ ಇಲ್ಲ, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ಗೆ ಪ್ಯಾರಲಲ್ ಯಾವುದೇ ಬ್ರಾಂಚ್ ಇಲ್ಲ. ಕ್ಲಿಯರ್? ಸೊ ನಾವೀಗ ಎರಡು ರೂಲ್ಸ್ ಅಪ್ಲೈ ಮಾಡಿದ್ರು ನಮಗೆ ಇಲ್ಲಿ ಯಾವ್ದು ಬ್ರಾಂಚ್ ಹೋಗೋದಿಲ್ರಿ. ವಾಟ್ ನೆಕ್ಸ್ಟ್? ಇಲ್ಲಿ ನಮಗೆ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿ. In this case, I will just remove these both axes now. ಯಾಕಂದ್ರೆ ಇವು axes ಈಗ ನಮಗೆ ಸದ್ಯಕ್ಕೆ ಯೂಸ್ ಇಲ್ಲ. ಈಗ ಒಂದು ನೋಡ್ರಿ, ಇಲ್ಲೇ ಈ ಸರ್ಕಿಟ್ ಒಳಗೆ ಚಾರ್ಜ್ ಎಂಟರ್ ಆಗಬೇಕಾದ್ರೆ ಇಟ್ ವಿಲ್ ಎಂಟರ್ ಥ್ರೂ ಪಾಯಿಂಟ್ ಎ. ಪಾಯಿಂಟ್ ಎ ದಾಗ ನಮಗೆ ಎಂಟರ್ ಆಗ್ತದ್ರಿ. ಐ ವಿಲ್ ಕಾಲ್ ದಟ್ ಚಾರ್ಜ್ as Q. Q ಅಂತೇಳಿ ಚಾರ್ಜ್ ನಮಗೆ ಸರ್ಕಿಟ್ ಒಳಗೆ ಎಂಟರ್ ಆಗತ್ತದ್ರಿ. ಅದ ಚಾರ್ಜ್ ನಮಗೀಗ ಬಿ ಪಾಯಿಂಟ್ ದಾಗಿಂದ ಹೊರಗೊಂಟದ್ರಿ. ಇಟ್ ಇಸ್ ಗೋಯಿಂಗ್ ಔಟ್ ಫ್ರಮ್ ಪಾಯಿಂಟ್ ಬಿ. ಕ್ಲಿಯರ್ ಅದರಿ? ನೆಕ್ಸ್ಟ್ ಈ ಕ್ಯೂ ಚಾರ್ಜ್ ನಮಗೆ ಪಾಯಿಂಟ್ ಎ ಇಲ್ಲಿ ಬಂದ ಕೂಡಲೇ when it comes here, okay, when it comes to this point, this Q charge has to get divided in 3 parts. ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಆಗಬೇಕು? 3 ಪಾರ್ಟ್ಸ್. ಯಾಕ್ರಿ? ಯಾಕಂದ್ರೆ ಅದಕ್ಕೆ ಮುಂದೆ 3 ಪಾರ್ಟ್ಸ್ ಅದಾವ್ರಿ. 1, 2 and 3. 3 ಪಾರ್ಟ್ಸ್ ಅದಾವ್ರಿ ನಮಗೆ. So that will get divided in 3 parts. I will call those parts of the charge as Q1,
Q2 and Q3 ಅಂತ ನಾ ಕರಿತೀನಿ. Q1, Q2 and Q3 ಅಂತ ನಾ ಕರಿತೀನಿ. ಕರೆಕ್ಟ್ ಅದರಿ? ಇನ್ ನೆಕ್ಸ್ಟ್ ನೋಡ್ರಿ, ಫೈನಲಿ ನಮಗೆ ಮತ್ತೆ ಔಟ್ಸೈಡ್ ಚಾರ್ಜ್ ಎಷ್ಟು ಹೋಗ್ಬೇಕ್ರಿ? ಪಾಯಿಂಟ್ ಬಿ ಒಳಗೆ ನಮಗೆ ಎಕ್ಸಿಟಿಂಗ್ ಚಾರ್ಜ್ ಎಷ್ಟು ಇರ್ಬೇಕು? ಇಟ್ ಹ್ಯಾಸ್ ಟು ಬಿ ಅಗೇನ್ Q ಓನ್ಲಿ. ಮತ್ತೆ ನಮಗೆ ಅದು Q ಅಂತೇಳಿ ಇರ್ಬೇಕ್ರಿ. ಎಸ್, ಸೊ ಇಲ್ಲಿ Q ಇದ್ದದ್ದು 3 ಪಾರ್ಟ್ಸ್ ಆಗಿ ನಮಗೆ ಡಿವೈಡ್ ಆಯ್ತಾ, Q1, Q2, Q3 ಅಂತೇಳಿ. ಇಲ್ಲಿ ನಮಗೆ Q ಅಂತೇಳಿ ಚಾರ್ಜ್ ಹೊರಗೆ ಬರಬೇಕಾದ್ರೆ ಈ ಬ್ರಾಂಚ್ ಒಳಗೆ ನಮಗೆ ಚಾರ್ಜ್ ಎಷ್ಟು ಇರ್ಬೇಕ್ರಿ? Q1 ಇರಬೇಕು. ಈ ಬ್ರಾಂಚ್ ಒಳಗೆ ನಮಗೆ ಚಾರ್ಜ್ Q2 ಇರ್ಬೇಕು. ಈ ಬ್ರಾಂಚ್ ಒಳಗೆ ನಮಗೆ ಚಾರ್ಜ್ Q3 ಇರ್ಬೇಕು. ಅಂದ್ರೆ Q ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಆಗಿತ್ತೆ, ಅವ ಪಾರ್ಟ್ಸ್ ಗಳು ನಮಗೆ ಕೂಡಿ ಮತ್ತೆ ವಾಪಸ್ ನಮಗೆ Q ಅಂತ ಹೊರಗಡೆ ಬರ್ಬೇಕು. ಕ್ಲಿಯರ್ ಅದರಿ? ಓಕೆ, ಫೈನಲಿ ನಮಗೆ ಗೊತ್ತಾಯ್ತಾ ಈ ಬ್ರಾಂಚ್ ದಾಗ ಚಾರ್ಜ್ Q1 ಇರಬೇಕು, ಇದ್ರೊಳಗೆ Q2 ಇರಬೇಕು, ಇದ್ರೊಳಗೆ Q3 ಇರ್ಬೇಕಂತ ಇರ್ಲೇಬೇಕ್ರಿ. ಯಾಕಂದ್ರೆ ನೋಡ್ರಿ, ನಮಗೆ ಪರ್ಪೆಂಡಿಕ್ಯುಲರ್ ಎಕ್ಸಸ್ ಆಫ್ ಸಿಮೆಟ್ರಿ ಹಿಂಗ ಅದರಿ. ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಎಕ್ಸಸ್ ಆಫ್ ಸಿಮೆಟ್ರಿ. ಪರ್ಪೆಂಡಿಕ್ಯುಲರ್ ಎಕ್ಸಸ್ ಆಫ್ ಸಿಮೆಟ್ರಿ ಅಂದ್ರೆ ಏನ್ರಿ? ಈ ಸಿಮೆಟ್ರಿಕ್ ಲೈನ್ ಲೆಫ್ಟ್ ಸೈಡ್ ಏನದ ಅದ್ರದ ಎಕ್ಸಾಕ್ಟ್ ಮಿರರ್ ಇಮೇಜ್ ನಮಗೆ ರೈಟ್ ಸೈಡ್ ಇರಬೇಕು. ಮಿರರ್ ಇಮೇಜ್ ಅಂದ್ರೆ ಏನ್ರಿ? ಇಲ್ಲಿ ಏನೈತೆ ಅದ ಕಾಣಿಸ್ಬೇಕ್ರಿ ಮಿರರ್ ಒಳಗೆ. ಮಿರರ್ ಮುಂದೆ ನಾನಿದ್ರೆ ನಾನೇ ಕಾಣಿಸ್ಬೇಕ್ರಿ, ಬೇರೆ ಅವ್ರು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ರೈಟ್? ಸೊ ಇದೇನ್ ಇದ್ರದ ಮಿರರ್ ಇಮೇಜ್ ಈ ಕಡೆ ಬರ್ಬೇಕಂದ್ರೆ ಅದರ ಅರ್ಥ ಇಲ್ಲಿ ನಮಗೆ Q1 ಇದ್ರೆ ಇಲ್ಲಿ Q1 ಕಾಣಿಸ್ಬೇಕು, ಇಲ್ಲಿ ನಮಗೆ Q2 ಇದ್ರೆ ಇಲ್ಲಿ Q2 ಕಾಣಿಸ್ಬೇಕು, ಇಲ್ಲಿ ನಮಗೆ Q3 ಇದ್ರೆ ಇಲ್ಲಿ Q3 ಕಾಣಿಸ್ಬೇಕು. ಸೊ ಎಕ್ಸಾಕ್ಟ್ ಈ ಕಡೆ ಏನ್ ಚಾರ್ಜಸ್ ಅವ ಚಾರ್ಜಸ್ ನಮ್ಗೆ ಈ ಕಡೆ ಕಾಣಿಸ್ಬೇಕ್ರಿ. ದನ್ ಓನ್ಲಿ ಇಟ್ ಇಸ್ ಕಾಲ್ಡ್ ಮಿರರ್ ಇಮೇಜ್. ರೈಟ್? ಮಿರರ್ ಇಮೇಜ್ ಫಾರ್ಮ್ ಆದ್ರೆ ಅದು ಸಿಮೆಟ್ರಿಕ್ ರೀ. ಎಸನು? ರೈಟ್. ಓಕೆ, ಈಗ ನಮಗೆ ಗೊತ್ತಾಯ್ತು ಚಾರ್ಜಸ್ ನಮ್ಗೆ ಯಾವ ತರ ಬರದಾವ ಅಂತ. ಇನ್ನು ಮತ್ತೊಂದು ನೋಡ್ರಿ, ಇಲ್ಲೇ ನಾವ್ ಇನ್ನೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ದಿಸ್ Q1 ಚಾರ್ಜ್ ಆಫ್ಟರ್ ಕಮಿಂಗ್ ಟು ಪಾಯಿಂಟ್ ಡಿ. ಆಫ್ಟರ್ ಕಮಿಂಗ್ ಟು ಪಾಯಿಂಟ್ ಡಿ ನೋಡ್ರಿ, ಈಗ ನಾ ಏನ್ ಎಕ್ಸ್ಪ್ಲನೇಷನ್ ಕೊಡತೀನಿ ನಿಮಗೆ ಲೆಂದಿ ಅನಿಸ್ಬೋದು, ಬಟ್ ಈ ಎಕ್ಸ್ಪ್ಲನೇಷನ್, ಈ ಕಾನ್ಸೆಪ್ಟ್ ನಾವು ತಿಳ್ಕೊಂಡಿದ್ ಕೂಡಲೇ ಸರ್ಕ್ಯೂಟ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ನಮಗೆ ಜಾಸ್ತಿ ಟೈಮ್ ಹತ್ತುದಿಲ್ಲ. ಇಟ್ ರಿಕ್ವೈರ್ಸ್ ವೆರಿ ಲೆಸ್ ಟೈಮ್. ರೈಟ್? ಓಕೆ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಕ್ಲಿಯರ್ಲಿ. ಓಕೆ, Q1 ಚಾರ್ಜ್ ನಮಗೆ ಡಿ ಪಾಯಿಂಟ್ ಬಂದ ಕೂಡಲೇ ದೇರ್ ಆರ್ 2 ಪಾತ್ಸ್ ದೋ, ಸೊ ಇಟ್ ಹ್ಯಾಸ್ ಟು ಬ್ರೇಕ್ ಇನ್ ಟು 2 ಪಾತ್ಸ್. 2 ಪಾತ್ಸ್ ಅದಾವ್ರಿ ಅದಕ್ಕೆ ಮುಂದ್ಗಡೆ. ಸೊ ಅದು 2 ಡಿಫ್ರೆಂಟ್ ಪಾತ್ಸ್ ನಾಗ ಬ್ರೇಕ್ ಆಗಬೇಕು. ಸೊ ಇಲ್ಲೇ ನಾ ಇದನ್ನ Q1 ಡ್ಯಾಶ್ ಅಂತ ಕರಿತೀನಿ, ಇದನ್ನ Q1 ಡಬಲ್ ಡ್ಯಾಶ್ ಅಂತ ಕರಿತೀನಿ. 2 ಪಾರ್ಟ್ಸ್ ಆಗ ಅದು ಬ್ರೇಕ್ ಆಯ್ತು. ಯಾವ್ದು? Q1 ಅನ್ನೋ ಚಾರ್ಜ್ ಪಾಯಿಂಟ್ ಡಿ ಗೆ ಬಂದ ಕೂಡಲೇ. ಅದೇ ತರ Q3 ಚಾರ್ಜ್ ಪಾಯಿಂಟ್ ಎಫ್ ಗೆ ಬಂದ ಕೂಡಲೇ ಏನಾಗ್ತದ್ರಿ? ಇಟ್ ಹ್ಯಾಸ್ ಟು ಅಗೇನ್ ಗೆಟ್ ಡಿವೈಡೆಡ್ ಇನ್ 2 ಪಾರ್ಟ್ಸ್. ಅದು ಮತ್ತೆ ನಮಗೆ 2 ಪಾರ್ಟ್ಸ್ ಆಗಿ ಡಿವೈಡ್ ಆಗಬೇಕ್ರಿ. ಒಂದು Q3 ಡ್ಯಾಶ್ ಅಂತ ಕರಿತೀನಿ, ಇದನ್ನ Q3 ಡಬಲ್ ಡ್ಯಾಶ್ ಅಂತ ಕರಿತೀನಿ. ಕ್ಲಿಯರ್ ಅದರಿ? ಇನ್ ನೆಕ್ಸ್ಟ್ ನೋಡ್ರಿ, Q1 ಡಬಲ್ ಡ್ಯಾಶ್ ವಿಲ್ ಕಮ್ ಟು ದಿಸ್ ಜಂಕ್ಷನ್. ಈ ಜಂಕ್ಷನ್ ಬರ್ತದ್ರಿ. ಐ ವಿಲ್ ಜಸ್ಟ್ ರಿಮೂವ್ ದಿಸ್ ಎಕ್ಸಸ್ ಆಫ್ ಸಿಮೆಟ್ರಿ. ಓಕೆ, Q1 ಡಬಲ್ ಡ್ಯಾಶ್ ಏನದಲ್ರಿ, ಅದು ನಮಗೆ ಈ ಜಂಕ್ಷನ್ ಬರ್ಬೇಕ್ರಿ. Q1 ಡಬಲ್ ಡ್ಯಾಶ್. ಆಮೇಲೆ Q2 ಡಬಲ್ ಡ್ಯಾಶ್ ನಮಗೆ ಈ ಜಂಕ್ಷನ್ ಬರ್ಬೇಕ್ರಿ. Q3 ಡಬಲ್ ಡ್ಯಾಶ್ ನಮಗೆ ಈ ಜಂಕ್ಷನ್ ಬರ್ಬೇಕ್ರಿ. ಸೊ ಇವು 3 ಚಾರ್ಜಸ್ ರೀ, Q1 ಡಬಲ್ ಡ್ಯಾಶ್, Q2, Q3 ಡಬಲ್ ಡ್ಯಾಶ್. ದೇ ಆಲ್ 3 ಚಾರ್ಜಸ್ ವಿಲ್ ಕಮ್ ಟು ದಿಸ್ ಜಂಕ್ಷನ್. ಈ ಜಂಕ್ಷನ್ ಬರ್ತಾವ. ಈಗ ನೋಡ್ರಿ, ನಾವೇನ್ ಹೇಳಿದ್ವಿ ಆಗಲೇ, ಇಲ್ಲೇನ್ ನಮಗೆ ಪರ್ಪೆಂಡಿಕ್ಯುಲರ್ ಎಕ್ಸಸ್ ಆಫ್ ಸಿಮೆಟ್ರಿ ಅದ, ಇದ್ರದ ಎಕ್ಸಾಕ್ಟ್ ಮಿರರ್ ಇಮೇಜ್ ಈ ಕಡೆ ಇರ್ಬೇಕಂತ. ಮಿರರ್ ಇಮೇಜ್ ಅಂದ್ರೆ ಇಲ್ಲಿ ನಿಮಗೆ Q1 ಡಬಲ್ ಡ್ಯಾಶ್ ಅದ ಅಂದ್ರೆ ಇಲ್ಲಿ ಎಷ್ಟು ಕಾಣಿಸ್ಬೇಕ್ರಿ? ನಿಮಗೆ Q1 ಡಬಲ್ ಡ್ಯಾಶ್ ಕಾಣಿಸ್ಬೇಕ್ರಿ. ಇಲ್ಲಿ ನಿಮಗೆ Q3 ಡಬಲ್ ಡ್ಯಾಶ್ ಅದ ಅಂದ್ರೆ ಇಲ್ಲಿ ಎಷ್ಟು ಕಾಣಿಸ್ಬೇಕ್ರಿ? ನಿಮಗೆ ಇದು Q3 ಡಬಲ್ ಡ್ಯಾಶ್ ಕಾಣಿಸ್ಬೇಕ್ರಿ. ಕರೆಕ್ಟ್? ಇದು ನಿಮಗೆ Q2 ಅದಂದ್ರೆ ಈ ಕಡೆ ನಿಮಗೆ Q2 ಅಂತ ಆಲ್ರೆಡಿ ಮೊದಲೇ ಕಾಣಿಸುತ್ತೆ. ಕ್ಲಿಯರ್ ಅದರಿ? ಸೊ ನೋಡ್ರಿ, Q1 ಡಬಲ್ ಡ್ಯಾಶ್ ಇದ್ರ ಮೀನಿಂಗ್ ಏನಾಯ್ತು? Q1 ಡಬಲ್ ಡ್ಯಾಶ್ ಹಿಂಗ್ ಬಂತ, ಈ ಕಡೆ ಹೋಯ್ತು. Q3 ಡಬಲ್ ಡ್ಯಾಶ್ ಹಿಂಗ್ ಬಂತ, ಅದು ನಮಗೆ ಈ ಕಡೆ ಹೋಯ್ತು. Q2 ಚಾರ್ಜ್ ಏನದ ಈ ತರ ಬಂತ, ಇದು ನಮಗೆ ಸ್ಟ್ರೇಟ್ ಹೋಯ್ತು. ಇಟ್ ಮೀನ್ಸ್ ದಟ್ ಈ ಜಂಕ್ಷನ್ ಒಳಗೆ ನಮಗೆ Q1 ಡಬಲ್ ಡ್ಯಾಶ್ ಚಾರ್ಜ್, Q2 ಚಾರ್ಜ್, Q3 ಡಬಲ್ ಡ್ಯಾಶ್ ಚಾರ್ಜ್ 3 ಮಿಕ್ಸ್ ಆಗಿ ಆಮೇಲೆ ಮತ್ತೆ ರೀಡಿಸ್ಟ್ರಿಬ್ಯೂಟ್ ಆಗತ್ತಿಲ್ಲ. ಇಟ್ ಮೀನ್ಸ್ ದಟ್ Q1 ನನಗೆ ಈಗ 2 ಕೂಲಂಬ್ ಅದ ಅಂತ ಇಟ್ಕೋರಿ, ಇದು 4 ಕೂಲಂಬ್ ಅದ ಅಂತ ಇಟ್ಕೋರಿ, ಇದು 6 ಕೂಲಂಬ್ ಅದ ಅಂತ ಇಟ್ಕೋರಿ. ಸೊ 3 ಕೂಡ್ರೆ ಈ ಜಂಕ್ಷನ್ ಒಳಗೆ ನಮಗೆ ಚಾರ್ಜ್ ಎಷ್ಟು ಆಯ್ತ್ರಿ? 12 ಕೂಲಂಬ್ ಆಯ್ತ್ರಿ. ಆ 12 ಕೂಲಂಬ್ ಚಾರ್ಜ್ ನಮಗೆ ಹಿಂಗ್ ಡಿವೈಡ್ ಆಗತ್ತಿಲ್ಲ. ಏನ 4 ಕೂಲಂಬ್ 4 ಕೂಲಂಬ್ 4 ಕೂಲಂಬ್ ಅಂತ ಡಿವೈಡ್ ಆಗಿ ಮತ್ತೆ ರೀಡಿಸ್ಟ್ರಿಬ್ಯೂಟ್ ಆಗತ್ತಿಲ್ಲ. ಅದು 4 4 4 ದಾಗ ರೀಡಿಸ್ಟ್ರಿಬ್ಯೂಟ್ ಆಗತ್ತಿಲ್ಲ. ಮೊದಲು ಹೆಂಗಿತ್ತು ಹಂಗ ಹೊಂಟತ್ರಿ ಅದು. ಈ ಕಡೆಯಿಂದ 2 ಕೂಲಂಬ್ ಅಂತ, ಆ 2 ಕೂಲಂಬ್ ಈ ಕಡೆನೂ ಹೋಗೈತ್ರಿ. ಈ ಕಡೆಯಿಂದ 4 ಕೂಲಂಬ್ ಅಂತ, ಆ 4 ಕೂಲಂಬ್ ಈ ಕಡೆನೂ ಹೋಗೈತ್ರಿ. ಈ ಕಡೆಯಿಂದ ನಮಗೆ 6 ಕೂಲಂಬ್ ಅಂತ, ಆ 6 ಕೂಲಂಬ್ ಈ ಕಡೆ ಹೋಗಿದ್ರಿ. ಅಂದ್ರೆ ಏನ, ಈ ಜಂಕ್ಷನ್ ಒಳಗ 3 ಚಾರ್ಜಸ್ ಗಳು ಮಿಕ್ಸ್ ಆಗಿ ರೀಡಿಸ್ಟ್ರಿಬ್ಯೂಟ್ ಆಗತ್ತಿಲ್ಲ. ದೇ ಆರ್ ನಾಟ್ ಗೆಟಿಂಗ್ ಮಿಕ್ಸ್ಡ್. ದೇ ಆರ್ ನಾಟ್ ಗೆಟಿಂಗ್ ವಾಟ್, ಅವು ನಮ್ಗೆ ಒಂದಕ್ಕೊಂದು ಮಿಕ್ಸ್ ಆಗಿ ರೀಡಿಸ್ಟ್ರಿಬ್ಯೂಟ್ ಆಗತ್ತಿಲ್ಲ ನಮಗೆ. ರೈಟ್? ಮಿಂಗಲ್ ಆಗತ್ತಿಲ್ಲ ಅವು ಚಾರ್ಜಸ್ ನಮಗೆ. ಹಂಗಿತ್ತಂದ್ರೆ ಈ ಜಂಕ್ಷನ್ ಇದ್ರೇ ಅಷ್ಟ್ರಿ ಮತ್ತು ಬೆಟರೇ ಅಷ್ಟ್ರಿ. ಹೌದಿಲ್ರಿ? ಯಾಕಂದ್ರೆ ಇದ್ರ ಪಾಡಿಗೆ ಇದು ಬರೋದ, ಇದು ಹೋಗೋದೈತ್ರಿ. ಇದ್ರ ಪಾಡಿಗೆ ಇದು ಬರೋದು, ಇದು ಹೋಗೋದೈತ್ರಿ. ಇದ್ರ ಪಾಡಿಗೆ ಇದು ಬರೋದು, ಇದು ಹೋಗೋದೈತ್ರಿ. ಅವು ಮಿಕ್ಸ್ ಆಗೋವೇ ಇಲ್ರಿ. ರೈಟ್? ಮಿಕ್ಸ್ ಆಗೋವೇ ಇಲ್ಲ ಅಂದ್ಮೇಲೆ ಈ ಜಂಕ್ಷನ್ ನಮಗೆ ಇದ್ರೆ ಎಷ್ಟ್ರಿ ಮತ್ತು ಬಿಟ್ರೆ ಎಷ್ಟ್ರಿ. ಹೌದಿಲ್ರಿ? ಸೊ ಆ ಜಂಕ್ಷನ್ ನಾವೀಗ ರಿಮೂವ್ ಮಾಡಬಹುದು. ವಿ ಕ್ಯಾನ್ ರಿಮೂವ್ ದಟ್ ಜಂಕ್ಷನ್. ಆ ಜಂಕ್ಷನ್ ನಾವು ರಿಮೂವ್ ಮಾಡಿದ್ವಿ ಅಂದ್ರೆ ಸರ್ಕ್ಯೂಟ್ ನಮಗೆ ಸಿಂಪಲ್ ಆಗ್ತದ್ರಿ. ಆಮೇಲೆ ಕಾಂಬಿನೇಷನ್ಸ್ ನಮ್ಗೆ ಕ್ಲಿಯರ್ಲಿ ಗೊತ್ತಾಗ್ತಾವ. ಈಗ ನಮಗೆ ಕಾಂಬಿನೇಷನ್ಸ್ ಗೊತ್ತಾಗೋದಿಲ್ರಿ. ರೈಟ್? ಸೊ ಜಂಕ್ಷನ್ ರಿಮೂವ್ ಮಾಡಿದ್ರೆ ನಮ್ಗೆ ಸರ್ಕ್ಯೂಟ್ ಯಾವ ತರ ಕಾಣಿಸ್ತದೆ? ದ ಸರ್ಕ್ಯೂಟ್ ವಿಲ್ ಬಿ ವಿಸಿಬಲ್ ಲೈಕ್ ದಿಸ್. ಈ ತರ ನಮಗೆ ಸರ್ಕ್ಯೂಟ್ ಕಾಣಿಸ್ತದೆ. ಇನ್ ನೋಡ್ರಿ, ಎಫೆಕ್ಟಿವ್ ಕೆಪಾಸಿಟನ್ಸ್ ನಾವು ಫೈಂಡ್ ಮಾಡಬಹುದು. ಕರೆಕ್ಟ್? ಓಕೆ, ಎಫೆಕ್ಟಿವ್ ಕೆಪಾಸಿಟನ್ಸ್ ಫೈಂಡ್ ಮಾಡ್ಬೇಕಾದ್ರೆ ನೋಡ್ರಿ, ಇಲ್ಲೇ these both capacitors are in series.
ಸೊ ಇತರದ ಎಫೆಕ್ಟಿವ್ ಎಷ್ಟೈತ್ರಿ? ಇತರದ ಎಫೆಕ್ಟಿವ್ ನಮಗೆ ಆಗ್ತದೆ C/2. ಕರೆಕ್ಟ್ ಅದರಿ? ಈ C/2 ಈ C ಜೊತೆ ಯಾವ ಕಾಂಬಿನೇಷನ್ ಆಗದ್ರಿ? ವಿತ್ ದಿಸ್ C, ಈ C/2 ಯಾವ ಕಾಂಬಿನೇಷನ್ ಆಗದೆ? ಇಟ್ ಇಸ್ ಇನ್ ಪ್ಯಾರಲಲ್. ಸೊ C plus C/2 ಅಂದ್ರೆ ಇತರದ ಟೋಟಲ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಎಷ್ಟಾಯ್ತು? ಯಾವ ತರದ? ಇಲ್ಲೇನ್ ನಮಗೆ ಟ್ರಯಾಂಗಲ್ ಅದಲ್ರಿ, 3 ಕೆಪಾಸಿಟರ್ ಇದೆ, C ಮತ್ತು C ಅಂತೇಳಿ. ಇತರದ ಎಫೆಕ್ಟಿವ್ ಕೆಪಾಸಿಟನ್ಸ್ ನಮ್ಗೆ ಎಷ್ಟಾಯ್ತ್ರಿ? 3C divided by 2 ಆಯ್ತು. ಕರೆಕ್ಟ್ ಅದರಿ? 3C divided by 2. ಆಮೇಲೆ ನೋಡ್ರಿ, ಆ ಟ್ರಯಾಂಗಲ್ ಎಫೆಕ್ಟಿವ್ ನಮಗೆ ಬಂತ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದು C ಅಂತ ಕೆಪಾಸಿಟರ್ ಅದ, ಇಲ್ಲೊಂದು C ಅಂತ ಕೆಪಾಸಿಟರ್ ಅದ. C, 3C/2 ಮತ್ತು C ಇವು ಮೂರು ನಮಗೆ ಸಿರೀಸ್ ಒಳಗದವ್ರಿ. ಈ ಕಂಪ್ಲೀಟ್ ಟ್ರಯಾಂಗಲ್ ನೀವು ಒಂದ ಕೆಪಾಸಿಟರ್ ಅಂತ ತಿಳ್ಕೊಬೇಕಾ? ಎಷ್ಟು ಕೆಪಾಸಿಟನ್ಸ್ ಅದ? 3C/2 ಕೆಪಾಸಿಟನ್ಸ್ ಅದ ಅಂತೇಳಿ. ಓಕೆ, ಸೊ C, 3C/2 ಮತ್ತು C ಅಂತೇಳಿ 3 ಕೆಪಾಸಿಟರ್ಸ್ ನಮ್ಗೆ ಏನದಪ್ಪ ಅಂದ್ರೆ ಸಿರೀಸ್ ಒಳಗದವ್ರಿ. ಈಗ ಅದ್ರೊಳಗೆ ಇವು 2 ಕೆಪಾಸಿಟರ್ ಐಡೆಂಟಿಕಲ್ ಅದಾವ. ಯಾವ್ಯಾವ್ರಿ? ದಿಸ್ C ಅಂಡ್ ದಿಸ್ C. ಇವು ಎರಡು ಏನದಾವಲ್ಲ, ಇವು ಐಡೆಂಟಿಕಲ್ ಅದಾವ್ರಿ. ಸಿರೀಸ್ನಾಗ ಅದಾವ, ಅದ್ರ ಐಡೆಂಟಿಕಲ್ ಅದಾವ. ಸೊ 2 ಕೆಪಾಸಿಟರ್ಸ್ ಐಡೆಂಟಿಕಲಿ ಸಿರೀಸ್ ಒಳಗಿದ್ದು ಅಂದ್ರೆ ಅದ್ರದ ಎಫೆಕ್ಟಿವ್ ಎಷ್ಟಾಗ್ತದ್ರಿ? C/2. ಅಂದ್ರೆ ಇವು 2 ಕೆಪಾಸಿಟರ್ ಕೂಡ ಈಗ ಒಂದ ಆಯ್ತು. ಯಾವ್ದ? C/2 ಅಂತ. C/2 ಮತ್ತು 3C/2 ಯಾವ ಕಾಂಬಿನೇಷನ್ ಆಗದವ್ರಿ? ದೀಸ್ ಬೋತ್ ಆರ್ ಇನ್ ಸಿರೀಸ್ ರೀ. 3C/2 ಮತ್ತು C/2 ದೀಸ್ ಬೋತ್ ಆರ್ ಇನ್ ಸಿರೀಸ್. ಇವ್ ಎರಡು ಸಿರೀಸ್ ಅದು ಅಂದ್ರೆ ಅದ್ರದ ಎಫೆಕ್ಟಿವ್ ಎಷ್ಟಾಗ್ಬೇಕ್ರಿ? ನೋಡ್ರಿ, ಎಫೆಕ್ಟಿವ್ ಎಷ್ಟಾಗ್ಬೇಕು? 3C/2 is in series with, ನಾವ್ ಹೇಳತ್ತೀವಿ 3C/2 ಮತ್ತು C/2 ಸಿರೀಸ್ ಅದಾವ ಅಂತೇಳಿ. ಇವ್ ಎರಡು ತರ C/2 ಕಾಮನ್ ಅದರಿ. ಹಂಗಾದ್ರೆ ಉಳಿತೇನ್ರಿ? 3 and 1 ಆರ್ ಇನ್ ಸಿರೀಸ್ ಅಂದಂಗ್ರಿ. 3 and 1 ಆರ್ ಇನ್ ಸಿರೀಸ್ ಅಂದ್ರೆ ನಮಗೆ ಇದರದ ಎಫೆಕ್ಟಿವ್ ಎಷ್ಟಾಗ್ತದ್ರಿ? 3 into 1 divided by 3 plus 1. ಕರೆಕ್ಟ್? ಅಂದ್ರೆ ಇದು ನಮಗೆ ಆಗಬೇಕ 3 into 1 ಅಂದ್ರೆ 3 ಆಯ್ತಾ. ಸೊ ಇದು 3C divided by 2 into 4 8 ಆಯ್ತ್ರಿ. ಸೊ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದ ಅಪ್ಪರ್ ಹಾಫ್, ಇದನ್ನ ಬರಿತೀನಿ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದ ಅಪ್ಪರ್ ಹಾಫ್ ಅಂತೇಳಿ. ಅಪ್ಪರ್ ಹಾಫ್ ಅಂದ್ರೆ ಯಾವ್ದ್ರಿ? ಸಿ ಐ ವಿಲ್ ಶೋ ಇಟ್ ಹಿಯರ್. ಅಪ್ಪರ್ ಹಾಫ್ ಅಂದ್ರೆ ಇದು ನೋಡ್ರಿ, ಇಷ್ಟು ಕಂಪ್ಲೀಟ್ ಸರ್ಕ್ಯೂಟ್ ನಾವು ಅಪ್ಪರ್ ಹಾಫ್ ಸರ್ಕ್ಯೂಟ್ ಅಂತ ಕರಿತೀವಿ. ದಿಸ್ ಇಸ್ ದ ಅಪ್ಪರ್ ಹಾಫ್ ಸರ್ಕ್ಯೂಟ್. ಸೊ ಈ ಅಪ್ಪರ್ ಹಾಫ್ ಸರ್ಕ್ಯೂಟ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ನಮಗೆ ಎಷ್ಟಾಯ್ತು? 3C divided by 8. ಕರೆಕ್ಟ್ ಅದ? ಅಪ್ಪರ್ ಹಾಫ್ ಹೆಂಗೈತಲ್ಲ ಎಕ್ಸಾಕ್ಟ್ಲಿ ಹಂಗ ನಮಗೆ ಲೋವರ್ ಹಾಫ್ ಅದರಿ. ಇದು ನೋಡ್ರಿ, ಈ ಲೋವರ್ ಹಾಫ್. ಸೊ ಈ ಲೋವರ್ ಹಾಫ್ ಕೆಪಾಸಿಟನ್ಸ್ ಎಷ್ಟು ಇರ್ಬೇಕು ನಮಗೆ? 3C/8 ಅಂತ ಹೇಳಿ ಇರ್ಬೇಕು. ಕರೆಕ್ಟ್ ಅದರಿ? ಇನ್ ನೆಕ್ಸ್ಟ್ ಅಪ್ಪರ್ ಹಾಫ್ ಮುಗಿತಾ, ಲೋವರ್ ಹಾಫ್ ಮುಗಿತಾ? ಇಲ್ಲಿ ನೋಡ್ರಿ, ಮಿಡಲ್ ದಾಗ ನಮಗೆ 2 ಕೆಪಾಸಿಟರ್ಸ್ ಅದಾವ್ರಿ. ಹಿಯರ್ ವಿ ಹ್ಯಾವಿಂಗ್ 2 ಕೆಪಾಸಿಟರ್ಸ್. ಸೊ ಈ 2 ಕೆಪಾಸಿಟರ್ ಎಫೆಕ್ಟಿವ್ ಎಷ್ಟಾಗ್ಬೇಕು? ದೇ ಆರ್ ಇನ್ ಸಿರೀಸ್. ಸೊ ಅವು 2 ತರದ ಎಫೆಕ್ಟಿವ್ ಆಗ್ಬೇಕು ನಮಗೆ C/2 ಅಂತೇಳಿ. ಸೊ ಫೈನಲಿ ನಮಗೆ ಎಷ್ಟು ಕೆಪಾಸಿಟರ್ಸ್ ಉಳಿದ್ರಿ? 3 ಕೆಪಾಸಿಟರ್ಸ್ ಉಳಿದ್ರಿ. ಯಾವ್ಯಾವ? 3C/8 ಇನ್ ಸಿರೀಸ್ ವಿತ್ C/2 ಇನ್ ಸಿರೀಸ್ ವಿತ್ 3C/8. ಎಷ್ಟು ನಮಗೆ ಸಿರೀಸ್ ಒಳಗೆ ಉಳಿದ್ರಿ. ಕರೆಕ್ಟ್ ಅದರಿ? ಅದ್ರೊಳಗೆ ನಮಗೆ 3C/8 ಮತ್ತು 3C/8 ಇವೆರಡು ನಮಗೆ ಐಡೆಂಟಿಕಲ್ ಅದಾವ್ರಿ, ಮತ್ತು ಅವು ಸಿರೀಸ್ ಒಳಗದಾವ್. ಸಾರಿ, ಪ್ಯಾರಲಲ್ ಒಳಗದಾವ್ರಿ. 3C/8 ಐಡೆಂಟಿಕಲ್ ಅದಾವ, ಪ್ಯಾರಲಲ್ ಒಳಗದಾವ್ರಿ. ಹಂಗಾದ್ರೆ ಅವತರದ ಎಫೆಕ್ಟಿವ್ ಕೆಪಾಸಿಟನ್ಸ್ ಎಷ್ಟು ಆಗ್ತದ್ರಿ? ಇಟ್ ವಿಲ್ ಬಿ 6C divided by 8 ರೀ. 6C divided by 8 and this 6C divided by 8 is in series with C/2. Is in series with C/2. ಈ 6C/8 ಅನ್ನ ನಾವು ಹಿಂಗೂ ಬರಿಬಹುದ್ರೆ? We can write it like this also. 6C/8 ಅನ್ನ I can write it as 3C/4 also. ಅದನ್ನ 3C/4 ಅಂತ ಹೇಳಿ ಬರಿಬಹುದು. So 3C/4 is in series with C/2. Sorry, series ಅಲ್ಲ, ಪ್ಯಾರಲಲ್ ಅದಾವ್ರೆ. ಇವೆಲ್ಲ ಪ್ಯಾರಲಲ್ ಕಾಂಬಿನೇಷನ್ ದಾಗ ಅದಾವ್ರಿ. ಸೊ ಫೈನಲಿ ನಮಗೆ ಎಷ್ಟು ಕೆಪಾಸಿಟರ್ಸ್ ಉಳಿದ್ರಿ? 3C/8, C/2, 3C/8. ಇವು ಮೂರು ನಮಗೆ ಯಾವ ಕಾಂಬಿನೇಷನ್ ದಾಗ ಅದಾವ? ದೇ ಆರ್ ಇನ್ ಪ್ಯಾರಲಲ್. ಕರೆಕ್ಟ್? ಅದ್ರೊಳಗೆ 3C/8 ಮತ್ತು 3C/8 ಏನದಾವ್ರಿ? ಐಡೆಂಟಿಕಲ್ ಅದಾವ. ಐಡೆಂಟಿಕಲ್ ಇದ್ರೆ ಇವು ಎರಡು ತುರ್ದು ಎಫೆಕ್ಟಿವ್ ಕೆಪಾಸಿಟನ್ಸ್ ಎಷ್ಟಾಯ್ತ್ರಿ? ಇಟ್ ವಿಲ್ ಬಿ 6C/8 ರೀ. 6C/8. ಈ 6C/8 ಅನ್ನ ಹಿಂಗೂ ಬರಿಬಹುದು. ಐ ಕ್ಯಾನ್ ರೈಟ್ ಇಟ್ ಆಸ್ 3C/4 ಆಲ್ಸೋ. ಕರೆಕ್ಟ್? ಇದು ಯಾವ ತರದ ಎಫೆಕ್ಟಿವ್ ಆಯ್ತು? 3C/8 ಮತ್ತು 3C/8 ಇದ್ರಿ. ಇನ್ನ ಒಂದು ಇಲ್ಲಿ ನಮಗೆ ಪ್ಯಾರಲಲ್ ಕೆಪಾಸಿಟನ್ಸ್ ಅದ C/2. ಸೊ 3C/4 ಇಸ್ ಇನ್ ಪ್ಯಾರಲಲ್ ವಿತ್ C/2. ಇವೆರಡು ನಮಗೆ ಪ್ಯಾರಲಲ್ ಒಳಗದಾವ್ರಿ. ಹಂಗಾದ್ರೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಬಿ ನಮಗೆ ಏನಾಗ್ತದ್ರಿ? ಇವೆರಡು ನಮಗೆ ಆಡ್ ಆಗ್ಬೇಕ್ರಿ. ಸೊ ಇಟ್ ವಿಲ್ ಬಿ 6C plus 4C divided by 8. ರೈಟ್? ಅಂದ್ರೆ ಇದು ನಮಗೆ ಬಂತ 10C divided by 8. 10C divided by 8 ಅಂದ್ರೆ ಎಷ್ಟು ರೀ? This will be 5C divided by 4. So the effective capacitance between A and B will be 5C divided by 4. ಇಲ್ಲಿ P ಮತ್ತು Q ಅಂತ ಕೊಟ್ಟಿದ್ದಾರೆ. P ಮತ್ತು Q ಅಂತಲ್ಲವ, A ಮತ್ತು B ಅಂತ ಹೇಳಿ ನಾವು ತಗೋಬೇಕು. ಅದನ್ನ ಇಲ್ಲಿ ಫಸ್ಟ್ ಡಯಾಗ್ರಾಮ್ ದಾಗ ನಾವು A ಮತ್ತು B ಅಂತ ತಗೊಂಡಿದ್ವಿ. This is A, this is B. Right? So how much is the effective capacitance? 5C divided by
4 is the effective capacitance. ಈಗ ನೋಡ್ರಿ ಇದು ಜಂಕ್ಷನ್ ರಿಮೂವಲ್ ಮೆಥಡ್ ಅಂತ ಕರೀತಾರೆ. ನಾವಿಲ್ಲಿ ಜಂಕ್ಷನ್ ರಿಮೂವ್ ಮಾಡ್ಕೊಂಡ್ವಿ ಯಾಕಂದ್ರೆ ಕರೆಂಟ್ ನಮಗಲ್ಲಿ ಚಾರ್ಜಸ್ ಮಿಂಗಲ್ ಆಗತ್ತಿಲ್ಲ ಅದಕ್ಕೆ. ಓಕೆ, ಈಗ ಇದಕ್ಕೆ ಇನ್ನೂ ಒಂದು ವೇ ಅದ ರೀ, ಅದು ನಾನು ನಿಮಗೆ ಹೇಳ್ತೀನಿ, ನೀವು ಸಾಲ್ವ್ ಮಾಡಿ ಚೆಕ್ ಮಾಡಿ ನೋಡ್ರಿ. ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿ ನಮ್ಗೆ ಇಲ್ಲಿ ಬರ್ತದ್ರಿ, ಅಲಾಂಗ್ ಎ ಬಿ ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿ. ಈ ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿ ಮ್ಯಾಗ ಪ್ಯಾರಲಲ್ ಇರುವಂತ ಸರ್ಕಿಟ್ಸ್ ಏನಿರ್ತಾವಲ್ಲ ಅವತ್ತು ನೀವು ಏನ್ ಮಾಡ್ಬೋದು, ಅವತ್ತು ನೀವು ಫೋಲ್ಡ್ ಮಾಡ್ಬೋದು. ಯು ಕ್ಯಾನ್ ಫೋಲ್ಡ್ ಇಟ್ ಲೈಕ್ ದಿಸ್. ಸೊ ಈ ಅಪ್ಪರ್ ಹಾಫ್ ನೀವು ಕೆಳಗಡೆ ಈ ತರ ಫೋಲ್ಡ್ ಮಾಡ್ಕೋಬಹುದು. ಫೋಲ್ಡ್ ಮಾಡಿದಾಗ ಯಾವ ಪಾಯಿಂಟ್ಸ್ ಇದನ್ನಾಗ್ತಾವ ನೋಡ್ರಿ, ಕಂಬೈನ್ ಆಗ್ತಾವೆ. ಡಿ ಅಂಡ್ ಎಫ್ ವಿಲ್ ಕಂಬೈನ್, ಇ ಅಂಡ್ ಜಿ ವಿಲ್ ಕಂಬೈನ್. ಕಂಬೈನ್ ಆದ ಅಂದ್ರೆ ಏನಾಗ್ತದ್ರಿ, ದಿಸ್ ಕೆಪಾಸಿಟರ್ ವಿಲ್ ಬಿ ಇನ್ ಪ್ಯಾರಲಲ್ ವಿತ್ ದಿಸ್, ಅವೆರಡು ಪ್ಯಾರಲಲ್ ಇಲ್ಲಿ ತೋರಿಸಿದಾರ್ರಿ. ದಿಸ್ ಕೆಪಾಸಿಟರ್ ವಿಲ್ ಬಿ ಪ್ಯಾರಲಲ್ ವಿತ್ ದಿಸ್, ಇವೆರಡು ಪ್ಯಾರಲಲ್ ಅದಾವ್ರಿ. ದಿಸ್ ಕೆಪಾಸಿಟರ್ ವಿಲ್ ಬಿ ಪ್ಯಾರಲಲ್ ವಿತ್ ದಿಸ್, ಅವೆರಡು ಪ್ಯಾರಲಲ್ ಅದಾವ್ರಿ. ದಿಸ್ ಕೆಪಾಸಿಟರ್ ವಿಲ್ ಬಿ ಪ್ಯಾರಲಲ್ ವಿತ್ ದಿಸ್, ಇವೆರಡು ಪ್ಯಾರಲಲ್ ಅದಾವ. ಅಂಡ್ ದಿಸ್ ಕೆಪಾಸಿಟರ್ ವಿಲ್ ಬಿ ಇನ್ ಪ್ಯಾರಲಲ್ ವಿತ್ ದಿಸ್. ಈ ತರ ನಮಗೆ ಬರ್ತದೆ. ಜಂಕ್ಷನ್ ಅಂತೂ ನಾವು ರಿಮೂವ್ ಮಾಡ್ಲೇಬೇಕು, ರೈಟ್? ರಿಮೂವ್ ಮಾಡಿದ ಕೂಡಲೇ ಈ ತರದ ಎಫೆಕ್ಟಿವ್ ನಮಗೆ 2C, ಇದು ನಮಗೆ 2C 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 2C. ಆಮೇಲೆ ನಮ್ಗೆ ಇಲ್ಲಿ ಏನು ಅಪ್ಪರ್ ಹಾಫ್ ನಾವು ಸಾಲ್ವ್ ಮಾಡ್ಕೊಂಡ್ವಿ ಅಲ್ಲ, ಇದೇ ತರ ನೀವಿನ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಮತ್ತೆ ವಾಪಸ್ ಇಷ್ಟೇ ಬರ್ತದ್ರಿ. ಇಷ್ಟೇನ ಅಲ್ಲಿ ಫೋಲ್ಡಿಂಗ್ ಆಫ್ ಸರ್ಕಿಟ್ ನಾವು ಮಾಡ್ಕೊಂಡಿದ್ವಿ. ಇಲ್ಲಿ ಬರೇ ಜಂಕ್ಷನ್ ರಿಮೂವಲ್ ಮಾಡಿದೀವಿ, ಇಲ್ಲಿ ಫೋಲ್ಡಿಂಗ್ ಆಫ್ ಸರ್ಕಿಟ್ ಪ್ಲಸ್ ಜಂಕ್ಷನ್ ರಿಮೂವಲ್ ನಾವು ಮಾಡ್ಕೊಂಡಿದ್ವಿ, ರೈಟ್? ಅದನ್ನು ನೀವು ಸಾಲ್ವ್ ಮಾಡಿ ಟ್ರೈ ಮಾಡಿ ನೋಡ್ರಿ. ಯು ವಿಲ್ ಗೆಟ್ ದ ಸೇಮ್ ಆನ್ಸರ್ 5C/4. ಓಕೆ, ವೆಲ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ದೆನ್. ಸೊ ನೋಡ್ರಿ, ಇಲ್ಲಿ ನಮಗೊಂದು ಸರ್ಕಿಟ್ ಅದೇ. ಇದು ಏನದಪ್ಪ ಅಂತಂದ್ರೆ ದಿಸ್ ಇಸ್ ಆಲ್ಸೋ ವಾಟ್ ಸಿಮೆಟ್ರಿಕ್ ಸರ್ಕಿಟ್ ಓನ್ಲಿ. ಆಮೇಲೆ ಇದು ಸಿಮೆಟ್ರಿಕ್ ಹೆಂಗದ ನೋಡ್ರಿ, ಇಸ್ ಇಟ್ ಸಿಮೆಟ್ರಿಕ್ ಆನ್ ಓನ್ಲಿ 1 axis or 2 axis? ಇಟ್ ಈಸ್ ಸಿಮೆಟ್ರಿಕ್ ಆನ್ ಬೋತ್ ದ axis. ಎ ಬಿ ಇದು ನಮಗೆ ಪ್ಯಾರಲಲ್ ಎಕ್ಸಸ್ ರೀ, ಯಾಕಂದ್ರೆ ವಿ ಆರ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಅಂಡ್ ಬಿ. ಎ ಬಿ ನಡು ಎಫೆಕ್ಟಿವ್ ಕೆಪಾಸಿಟನ್ಸ್ ನಮಗೆ ಫೈಂಡ್ ಮಾಡಿದ್ರೆ. ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಎಕ್ಸಸ್ ನೋಡ್ರಿ, ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಎಕ್ಸಸ್. ಇದು ನಮಗೆ ಪರ್ಪೆಂಡಿಕ್ಯುಲರ್ ಎಕ್ಸಸ್ ಆಫ್ ಸಿಮೆಟ್ರಿ, ರೈಟ್? ಸೊ ನಮಗೆ ಎರಡು ಎಕ್ಸಸ್ ಮ್ಯಾಗ ಇದು ಏನದ ರೀ, ಸಿಮೆಟ್ರಿಕ್ ಅದ ರೀ. ಇಟ್ ಇಸ್ ಸಿಮೆಟ್ರಿಕ್ ಲೈಕ್ ದಿಸ್ ಆಲ್ಸೋ, ಇಟ್ ಇಸ್ ಸಿಮೆಟ್ರಿಕ್ ಲೈಕ್ ದಿಸ್ ಆಲ್ಸೋ, ಕರೆಕ್ಟ್? ವಾಟ್ ವಿ ಹ್ಯಾವ್ ಟು ಡು, ಇಲ್ಲಿ ನಮಗೆ ರಿಮೂವ್ ಮಾಡ್ಲಿಕ್ಕೆ ಯಾವ್ದಾದ್ರು ಬ್ರಾಂಚ್ ಅದ ರೀ? ಆಬ್ವಿಯಸ್ಲಿ ಬ್ರಾಂಚ್ ಅದ ರೀ. ನೋಡ್ರಿ, ಪರ್ಪೆಂಡಿಕ್ಯುಲರ್ ಎಕ್ಸಸ್ ಪ್ಯಾರಲಲ್ ಇರುವಂತ ಬ್ರಾಂಚ್ ಅಂದ್ರೆ ಈ ಕೆಪಾಸಿಟರ್, ಇದು ಕೆಪಾಸಿಟರ್, ಇದು ಕೆಪಾಸಿಟರ್, ಇದು ಕೆಪಾಸಿಟರ್, ಇವು ನಾಲ್ಕು ಹೋಗ್ತಾವ್ರಿ. ಆರ್ ಪ್ಯಾರಲಲ್ ಎಕ್ಸಸ್ ಪರ್ಪೆಂಡಿಕ್ಯುಲರ್ ಅಂತ ಬ್ರಾಂಚ್ ರೀ, ಅಂದ್ರೆ ಅದೇ ಬ್ರಾಂಚ್ ರೀ. ಅಂದ್ರೆ ಇಲ್ಲಿ ಏನು ಮಿಡಲ್ ದಾಗ ಬ್ರಾಂಚ್ ಅದಲ್ಲ, ಈ ಬ್ರಾಂಚ್ ನಮಗೆ ಕಂಪ್ಲೀಟ್ಲಿ ವ್ಯಾನಿಶ್ ಆಗ್ತದೆ. ದಿಸ್ ವಿಲ್ ಗೋ. ಇಫ್ ದಿಸ್ ಗೋಸ್, ನೋಡ್ರಿ ಅದನ್ನ ನಾವು ಈಗ ಈ ಟೆಕ್ನಿಕ್ ನಾವು ಅಪ್ಲೈ ಮಾಡಿ ಆ ಬ್ರಾಂಚ್ ತೆಗೆದೇ ಇದ್ರೆ ವಿ ಕ್ಯಾನಾಟ್ ಫೈಂಡ್ ಔಟ್ ದ ಕಾಂಬಿನೇಷನ್ಸ್. ನಮ್ ಕಾಂಬಿನೇಷನ್ಸ್ ಗೊತ್ತಾಗೋದಿಲ್ಲ. ಸೊ ಆ ಬ್ರಾಂಚ್ ಹೋದ್ರೆ ನಮಗೆ ಯಾವ ತರ ಕಾಣಿಸುತ್ತೆ ನೋಡ್ರಿ ಸರ್ಕಿಟ್. ಸರ್ಕಿಟ್ ವಿಲ್ ಬಿ ಲೈಕ್ ದಿಸ್, ರೈಟ್? ಇನ್ ಇದನ್ನ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಈಗ ಇದು ಸಾಲ್ವ್ ಮಾಡ್ಬೇಕಾದ್ರೆ ನೋಡ್ರಿ ನಮ್ಗೆ ಏನ್ ಬರ್ತದೆ, ಇವು ಎರಡು ಕೆಪಾಸಿಟರ್ಸ್ ನಮ್ಗೆ ಸೀರೀಸ್ ಒಳಗದಾವ್ರಿ. ಅಂದ್ರೆ ಈ ತರದ ಎಫೆಕ್ಟಿವ್ ಎಷ್ಟಾಯ್ತು, C/2. ಆಮೇಲೆ ಇವು ಎರಡು ಕೆಪಾಸಿಟರ್ಸ್ ನಮ್ಗೆ ಸೀರೀಸ್ ಒಳಗದಾವ್ರಿ. ಈ ತರದ ಕೆಪಾಸಿಟನ್ಸ್ ಎಷ್ಟಾಯ್ತ್ರಿ, C/2. ಆಮೇಲೆ ಈ C/2 ಇಸ್ ಇನ್ ಪ್ಯಾರಲಲ್ ವಿತ್ ದಿಸ್ 2 C's. ಇವು ಎರಡು C's ಏನದಾವಲ್ಲ ಇತರ ಜೊತೆ ಪ್ಯಾರಲಲ್ ನಾಗ ಅದರಿ. ಸೊ ಇತರದ ಎಫೆಕ್ಟಿವ್ ಎಷ್ಟಾಯ್ತ್ರಿ, C/2. ಕರೆಕ್ಟ್? ಗೊತ್ತಾಗತ್ತದ್ರಿ, C/2. ಆಮೇಲೆ ಇವು ಎರಡು ಕೆಪಾಸಿಟರ್ಸ್ ಏನದಾವಲ್ಲ ದೀಸ್ ಆರ್ ಇನ್ ಸೀರೀಸ್. ಸೊ ಇತರದ ಎಫೆಕ್ಟಿವ್ ಎಷ್ಟಾಗ್ತದೆ, C/2. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಇವು ಎರಡು ಕೆಪಾಸಿಟರ್ಸ್ ನಮ್ಗೆ ಏನದಾವೆ ದೀಸ್ ಆರ್ ಇನ್ ಸೀರೀಸ್. ಸೊ ಇತರದ ಎಫೆಕ್ಟಿವ್ ಎಷ್ಟಾಯ್ತ್ರಿ, C/2. ಕ್ಲಿಯರ್ ಅದ ರೀ? ಈಗ ನಾ ಈ ತರದ ಸಿಂಪ್ಲಿಫೈಡ್ ಸರ್ಕಿಟ್ ಈ ಕಡೆ ತೆಗಿತೀನಿ. ಐ ವಿಲ್ ಡ್ರಾ ದ ಸಿಂಪ್ಲಿಫೈಡ್ ಸರ್ಕಿಟ್ ಆಫ್ ದಿಸ್ ಆನ್ ದಿಸ್ ಸೈಡ್. ಸೊ ಲೆಟ್ ದಿಸ್ ಬಿ ಎ. ಇಲ್ಲಿ ನಮಗೊಂದು ಕೆಪಾಸಿಟರ್ ಅದ. ಹಿಯರ್ ಬಿ ಹ್ಯಾವಿಂಗ್ ಮಿಡಲ್ ದಾಗ ನಾವು ಒಂದ ಕೆಪಾಸಿಟರ್ ನ ತಗೋತೀನಿ ಈಗ, ಯಾಕಂದ್ರೆ ಅದ್ರದ್ದು ಎಫೆಕ್ಟಿವ್ ನಾವು ಫೈಂಡ್ ಮಾಡಿದೀವಿ, ರೈಟ್? ಸೊ ಇದು ನೋಡ್ರಿ, ದಿಸ್ ಸಿ ಅಂಡ್ ದಿಸ್ ಸಿ, ಐ ವಿಲ್ ಕೀಪ್ ದಮ್ ಆಸ್ ಇಟ್ ಇಸ್. ಇದು ಸಿ ಮತ್ತೆ ಇದು ಸಿ. ಮಿಡಲ್ ದಾಗ ಇಲ್ಲಿ ನಮಗೆ ಏನ್ ಬಂತೆ, C/2 ಬಂತು, ರೈಟ್? ಸೊ ಇದರದ ಎಫೆಕ್ಟಿವ್ ಕೆಪಾಸಿಟನ್ಸ್ ನಮ್ಗೆ ಎಷ್ಟದಪ್ಪ ಅಂದ್ರೆ C/2. ಈ ಮಿಡಲ್ C/2 ಕೆಪಾಸಿಟನ್ಸ್ ಏನದ ಅದಕ್ಕೆ ನಮಗೆ ಇಲ್ಲಿ C/2 ಅನ್ನೋದು ಮತ್ತೊಂದು ಪ್ಯಾರಲಲ್ ಒಳಗಿದೆ. ಸೊ ದಿಸ್ ಇಸ್ ಇನ್ ಪ್ಯಾರಲಲ್ ವಿತ್ C/2, ರೈಟ್? ಸೊ ಇದು ಕೆಪಾಸಿಟನ್ಸ್ ನಮಗೆ C/2 ಅದ. ಆಮೇಲೆ ಇಲ್ಲಿ ಕೆಳಗಡೆ ಮತ್ತೊಂದು ನಮಗೆ C/2 ಪ್ಯಾರಲಲ್ ಅದ ರೀ. ದಿಸ್ ಇಸ್ ಇನ್ ಪ್ಯಾರಲಲ್. ಓಕೆ, ಸೊ ಐ ವಿಲ್ ಡ್ರಾ ಇಟ್ ಲೈಕ್ ದಿಸ್. ಇದು ನಮಗೆ ಪ್ಯಾರಲಲ್ ಒಳಗದ ರೀ. ದಿಸ್ ಇಸ್ C/2. ಕ್ಲಿಯರ್ ಅದ? ಇನ್ನು ನಮಗೆ ಹೊರಗಡೆ ಏನದ ನೋಡ್ರಿ, ಇದು C/2 ಮತ್ತೆ ಈ C/2 ಇದನ್ನ ನಾವು ತಗೋಬೇಕಿಲ್ಲ. ವಿ ಹ್ಯಾವ್ ಟು ಶೋ ಇಟ್ ಹಿಯರ್. ಸೊ ಇಲ್ಲಿ ನಮಗೆ ಬಂತೆ C/2 ಅಂಡ್ ಇಲ್ಲಿ ನಮಗೆ ಬಂತೆ C/2. ಕರೆಕ್ಟ್? ಸೊ ಈಗ ನೋಡ್ರಿ ಎಫೆಕ್ಟಿವ್, ನಾವೀಗ ಎಫೆಕ್ಟಿವ್ ಏನೇನು ಬರಿಬಹುದು? ವಾಟ್ ಕ್ಯಾನ್ ಐ ರೈಟ್ ದ ಎಫೆಕ್ಟಿವ್ ಆಸ್? C/2 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 ದೀಸ್ ಆರ್ ಇನ್ ಪ್ಯಾರಲಲ್. ಹಂಗಾದ್ರೆ ಈ ತರದ ಎಫೆಕ್ಟಿವ್ ಎಷ್ಟಾಯ್ತ್ರಿ, 3C/2. ಎಫೆಕ್ಟಿವ್ ಆಫ್ ದಿಸ್ ವಿಲ್ ಬಿ 3C/2. ಕ್ಲಿಯರ್? ಇದು ನಮಗೆ 3C/2 ಆಯ್ತಪ್ಪ ಅಂದ್ರೆ ಸರ್ಕಿಟ್ ಈ ತರ ಸಿಂಪ್ಲಿಫೈ ಆಗ್ತದೆ ನೋಡ್ರಿ. ಐ ಕ್ಯಾನ್ ಡ್ರಾ ದ ಸರ್ಕಿಟ್ ಲೈಕ್ ದಿಸ್ ನಾವು. 3C/2 ನಮಗಾಗಿದ್ರಿ. ಸೊ 3C/2 ಅಂತಂದ್ರೆ ಇಲ್ಲಿ ನಮಗೆ ಮಿಡಲ್ ದಾಗ ಏನ್ ಕೆಪಾಸಿಟರ್ ಅದ ಇದು ನಮಗ ಆಯ್ತು 3C/2 ಅಂತ.
ಆಮೇಲೆ ನೆಕ್ಸ್ಟ್ ನೋಡ್ರಿ ದಿಸ್ C/2 ಅಂಡ್ ದಿಸ್ C/2 ಆರ್ ಇನ್ ಸಿರೀಸ್. ಅವ್ ಎರಡು ಐಡೆಂಟಿಕಲ್ ಅದಾವ್ರಿ, ಅವ್ ಎರಡು ಐಡೆಂಟಿಕಲ್ ಅದಾವ, ಸಿರೀಸ್ ಒಳಗ ಅದಾವ. ಹಾಗಾದ್ರೆ ಇತರದ ಎಫೆಕ್ಟಿವ್ ಎಷ್ಟು ಆಗ್ಬೇಕ್ರಿ? ಹೌ ಮಚ್ ಮಸ್ಟ್ ಬಿ ದ ಎಫೆಕ್ಟಿವ್ ಆಫ್ ದೀಸ್ ಟು? ಇವ್ರದ ನಮಗೆ ಎಫೆಕ್ಟಿವ್ ಆಗ್ಬೇಕಾ C/2. ಸಿ ಮತ್ತು ಸಿ ಸಿರೀಸ್ ಇದ್ರಿ, ಅದಕ್ಕೆ 3C/2 ಆಯ್ತು. ಕರೆಕ್ಟ್. ಇನ್ ಇವೆರಡು ನಮಗೆ ಸಿರೀಸ್ ಒಳಗ ಅದಾವ್ರಿ. ದೀಸ್ ಬೋತ್ ಆರ್ ಇನ್ ಸಿರೀಸ್. ಕ್ಲಿಯರ್? ಸೊ ಇವೆರಡು ಸಿರೀಸ್ ಆದ್ರೆ ನೋಡ್ರಿ, ಆಗಲೇ ಹಿಂದಿನ ಸರ್ಕಿಟ್ ಒಳಗೆ ನಮಗೆ ಬಂದಿತ್ತು ಸೇಮ್ ಕಾಂಬಿನೇಷನ್ 3C/2 ಮತ್ತು C/2 ಸಿರೀಸ್ ಆದ್ರೆ ಎಷ್ಟು ಬಂದಿತ್ತು ನಮಗೆ? ಅದು ಎಷ್ಟು ಬಂದಿತ್ತಪ್ಪ ಅಂದ್ರೆ 3C/8 ವಿ ಹ್ಯಾಡ್ ಕಾಟ್, ರೈಟ್? ಸೊ ಇದು ನಮಗೆ 3C/8 ಎಫೆಕ್ಟಿವ್ ಬರ್ತದ್ರಿ. ನೋಡ್ರಿ ಬ್ಯಾಕ್ ಸೈಡ್ ನಮಗೆ ಸೇಮ್ ಕಾಂಬಿನೇಷನ್ ಬಂದಿತ್ರೆ, ಇಟ್ ವಾಸ್ ಸೇಮ್. ನೋಡ್ರಿ 3C/2 C/2 ಎಷ್ಟು ಬಂದದ್ರಿ? 3C/8. ದ ಸೇಮ್ ಎಫೆಕ್ಟಿವ್ ವಿ ಆರ್ ರೈಟಿಂಗ್ ಹಿಯರ್, 3C/8. ಸೊ ಫೈನಲಿ ಇಲ್ಲಿ ಮಿಡಲ್ ಒಳಗೆ ನಮಗೆ ಒಂದು ಕೆಪಾಸಿಟರ್ ಉಳಿತ್ರಿ, 3C/8 ಒಂದು ಕೆಪಾಸಿಟರ್ ಉಳಿತು. So here I will get only one capacitor of 3C/8. Now these three are in parallel. ಅದ್ರೊಳಗೂ ಇವೆರಡು ಏನದಾವಲ್ಲ, ಇವೆರಡು ನಮಗೆ ಏನದಾವಪ್ಪ ಅಂತಂದ್ರೆ ದೇ ಆರ್ ಐಡೆಂಟಿಕಲ್. ಇವು ಐಡೆಂಟಿಕಲ್ ಅದಾವ ಪ್ಲಸ್ ಪ್ಯಾರಲಲ್ ಅದಾವ. ಐಡೆಂಟಿಕಲ್ ಪ್ಲಸ್ ಪ್ಯಾರಲಲ್ ಅಂದ್ರೆ ಅದ್ರದ್ದು ಎಫೆಕ್ಟಿವ್ ಎಷ್ಟಾಯ್ತ್ರಿ? ಐಡೆಂಟಿಕಲ್ ಅಂಡ್ ಪ್ಯಾರಲಲ್ ಮೀನ್ಸ್ ಹೌ ಮಚ್ ವಿಲ್ ಬಿ ದ ಎಫೆಕ್ಟಿವ್ ಆಫ್ ದಟ್? ಎಫೆಕ್ಟಿವ್ ಆಫ್ ದಟ್ ವಿಲ್ ಬಿ C/2. C/2 ಅಂದ್ರೆ ಅದು ನಮಗೆ ಸಿ ಆಗ್ತದ್ರಿ, ರೈಟ್? C/2 means it will be C. So finally ನಮಗೆ ಕೆಪಾಸಿಟರ್ ಇಷ್ಟ ಉಳಿತದ್ರಿ. The final circuit will be like this now. ಇಲ್ಲಿ ನಮಗೆ ಸಿ ಅಂತ ಬಂತು. ಈಗ ಇದು ಸಿ ಮತ್ತು 3C/8 ಏನಾಗ್ತದ್ರಿ? ದೇ ಆರ್ ಇನ್ ಪ್ಯಾರಲಲ್ ನಾವು, ರೈಟ್? ಇದು ಸಿ ಅಂತ ಹೇಳಿದ್ರೆ ಓಕೆ, ದೀಸ್ ಆರ್ ಇನ್ ಪ್ಯಾರಲಲ್. ಸೊ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ AB ವಿಲ್ ಬಿ ಈಕ್ವಲ್ ಟು C ಪ್ಲಸ್ 3C/8. ಸೊ ಇದು ನಮಗೆ ಎಷ್ಟು ಆಗ್ತದ್ರಿ? 8C ಪ್ಲಸ್ 3 ಅಂದ್ರೆ 11C divided by 8. This much will be the effective capacitance between A and B, right? This is how we have to find out the effective capacitance between A and B. Clear? So this is how we have to solve the complex symmetric circuits, right? Remember parallel axis, perpendicular axis and junction removal. ಇಷ್ಟು ನೀವು ನೆನ್ಪಿಟ್ಕೊಳ್ರಿ. ಸಿಮೆಟ್ರಿಕ್ ಸರ್ಕಿಟ್ಸ್ ನಿಮಗೆ ಯಾವುದೇ ತರ ಬಂದ್ರೂ ಸಹಿತ ಯು ಕ್ಯಾನ್ ಸಾಲ್ವ್ ಇಟ್, ರೈಟ್? ಸೊ ನಿಮಗೆ ಎಕ್ಸರ್ಸೈಸ್ ಅಂತೇಳಿ ನಾ ಇನ್ನೊಂದು 2 ಸರ್ಕಿಟ್ಸ್ ಕೊಡ್ತೀನಿ ಇಲ್ಲೇ, ಅವತ್ತು ನೀವು ಸಾಲ್ವ್ ಮಾಡಿ ನೋಡ್ರಿ, ಟ್ರೈ ಮಾಡಿ ನೋಡ್ರಿ. ಯು ಜಸ್ಟ್ ಟ್ರೈ ಇಟ್. ಓಕೆ, ಇದು ಒಂದು ಸರ್ಕಿಟ್, ಇದನ್ನು ನೀವು ಟ್ರೈ ಮಾಡಿ ನೋಡ್ರಿ. ಇಟ್ ಇಸ್ ಆಲ್ಸೋ ಸಿಮೆಟ್ರಿಕ್ ಅಲಾಂಗ್ ಪ್ಯಾರಲಲ್ ಆಕ್ಸಿಸ್ ಆಸ್ ವೆಲ್ ಆಸ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್. ಇಲ್ಲೇ ನಮಗೆ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಪ್ಯಾರಲಲ್ ಇರುವಂತ ಬ್ರಾಂಚ್ ಏನದಲ್ಲ, ಇದನ್ನ ನಾವು ರಿಮೂವ್ ಮಾಡಬಹುದು. ಅದು ರಿಮೂವ್ ಮಾಡಿದ್ರೆ ನಮ್ಗೆ ಯಾವ ತರ ಕಾಣಿಸ್ತದೆ? ಈ ತರ ಕಾಣಿಸ್ತದ್ರಿ, ರೈಟ್? ಯು ಜಸ್ಟ್ ಲುಕ್ ಅಟ್ ದಿಸ್. ಆಮೇಲೆ ನಾವಿಲ್ಲಿ ಜಂಕ್ಷನ್ ರಿಮೂವ್ ಮಾಡ್ಕೋಬೇಕು. ಜಂಕ್ಷನ್ ರಿಮೂವ್ ಮಾಡಿದ ಕೂಡಲೇ ಈ ತರ ಆಗ್ತದೆ. ಆಮೇಲೆ ನೀವು ಸಿಂಪ್ಲಿಫೈ ಮಾಡ್ಕೊಂತ ಹೋಗ್ಬೇಕು, ರೈಟ್? ಫೈನಲ್ ಇನ್ನೊಂದು ಸರ್ಕಿಟ್ ಅದರಿ, ಇದನ್ನು ಸರ್ಕಿಟ್ ನೀವು ಟ್ರೈ ಮಾಡಿ ನೋಡ್ರಿ. ಇಲ್ಲಿ ನೀವು ಜಂಕ್ಷನ್ಸ್ ರಿಮೂವ್ ಮಾಡಬೇಕಾದ್ರೆ ಈ ಜಂಕ್ಷನ್ಸ್ ಗಳನ್ನ ನೀವು ರಿಮೂವ್ ಮಾಡ್ಬೇಕು. ಯು ಹ್ಯಾವ್ ಟು ರಿಮೂವ್ ದೀಸ್ ಜಂಕ್ಷನ್ಸ್. ಇಲ್ಲದೆ ನೋಡ್ರಿ, ಈ ಜಂಕ್ಷನ್ ನೀವು ರಿಮೂವ್ ಮಾಡ್ಬೇಕಂದ್ರೆ ಇದು ಈ ತರ ಬರ್ಬೇಕು. ಇದು ಜಂಕ್ಷನ್ ನೀವು ರಿಮೂವ್ ಮಾಡಿದ್ರೆ ಇದು ಈ ತರ ಬರ್ತದ್ರಿ. ಸೊ ಜಂಕ್ಷನ್ಸ್ ನಲ್ಲಿ ಸಪರೇಟ್ ಮಾಡ್ಕೊಂಡು ಸಾಲ್ವ್ ಮಾಡ್ರಿ. You will get it easily, right? So this is how we have to solve the symmetric circuits, right? I hope you understood. For further more techniques and further more circuits, keep watching the channel. Thank you.